ನಮಸ್ಕಾರ. ನಿಮಗೆ ಗೊತ್ತಿದೆ, ಸೌಜನ್ಯ ಕೇಸು ಇಡೀ ಕರ್ನಾಟಕದ ಸಂಚಲನ ಮೂಡಿಸಿರೋದು. ಎಷ್ಟೆಷ್ಟು ಜನಕ್ಕೆ ಬೆವರು ಕಿತ್ಕೊಂಡಿದೆಯೋ ಗೊತ್ತಿಲ್ಲ. ಈಗ ಒಂದಷ್ಟು ಪುಂಗಿಗಳು, ಗಿಳಿಗಳು, ಹದ್ದುಗಳು, ಕಾಗೆಗಳು ಯಾವ್ಯಾವೋ ಬಂದ್ಬಿಟ್ಟು ಗೂಡಿಂದ ಏನೇನೋ ಮಾತುಗಳ ಶುರು ಮಾಡಿದ್ದಾವೆ. ಅದರಲ್ಲಿ ಇನ್ನೊಂದು ಒಬ್ಬ ಒಂದ್ ರೀತಿ ಏನ್ ಹೇಳ್ಬೇಕು ಗೊತ್ತಿಲ್ಲ, ಹಾಸ್ಯಾಸ್ಪದವಾಗಿ ಮಾತಾಡಿದಾನೆ ಒಬ್ಬ ಮನುಷ್ಯ. ನನಗೆ ಇದನ್ನ ಮಾತು ಕೇಳಿ ನಗು ಬಂತು. ಆದ್ರೂ ಸಹ ಕೆಲವೊಂದು ಮುಗ್ಧರು ಇಂಥವ್ರು ಅಷ್ಟು ಸುಳ್ಳುಗಳನ್ನ ಮಾತುಗಳು ನಂಬ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲ, 8 ನಿಮಿಷ ನಂಬಲ್ಲ ಬಿಡಿ. ಇಡೀ ಕರ್ನಾಟಕ ಇವತ್ತು ಸೌಜನ್ಯ ಎಷ್ಟು ಮನೆ ಮಾತಾಗಿದ್ದಾಳೆ ಅಂದ್ರೆ, ಯಾವನೇನೇ ಪುಂಗಿದ್ರು ಸಹ, ಏನೇ ಸಮರ್ಥನೆ ಮಾಡ್ಕೊಂಡು ಹೋದ್ರು ಸಹ ಆಗ್ತಾ ಇಲ್ಲ. ಸತ್ಯ ಅಂದ್ರೆ ಅಷ್ಟು ಸ್ಪಷ್ಟವಾಗಿದೆ. ಸತ್ಯ ಯಾವತ್ತು ತುಂಬಾ ಸ್ಪಷ್ಟವಾಗಿದೆ. ಆದ್ರೆ ಒಬ್ಬ ವ್ಯಕ್ತಿಯ ಸುಮ್ಮನೆ ಕೆಲವು ಇಲ್ಲೊಂದು ಬೆರಳಿಕೆ ಜನ ಪೇಮೆಂಟ್ ಗಿರಾಕಿಗಳು ಅಂತ ಕರಿಬೋದು. ಇವ್ರನ್ನೆಲ್ಲ ಬರೀ ಪೇಮೆಂಟ್ ಗಿರಾಕಿಗಳು ತಮ್ಮ ಒಂದು ಹಸಿ ಸುಳ್ಳುಗಳನ್ನ ಹೇಳಿದರೆ ಏನು ಅಂತ ನೀವು ಸಹ ಕೇಳಿಸ್ಕೊಳ್ಳಿ ಸುಮ್ಮನೆ. ನಮಗಿರೋ ಮಾಹಿತಿಯ ಒಳಗಡೆ ಆ ಗ್ರಾಮದಲ್ಲಿ ಅಥವಾ ಆ ತಾಲೂಕಲ್ಲಿ ಈ ರೀತಿಯಂತ ಬೀಭತ್ಸ ಕೃತ್ಯ ನಡೆಯೋದು ಪ್ರಥಮ ಬಾರಿ. ನೋಡಿ, ಈತ ಹೇಳ್ತಾನೆ, ಆ ಗ್ರಾಮದಲ್ಲಿ, ಆ ಪ್ರದೇಶದಲ್ಲಿ ಪ್ರಪ್ರಥಮ ಬಾರಿ ನಡೆದಿದೆ ಅಂತ ಹೇಳ್ಬಿಟ್ಟು. 464 ಇಲ್ಲಪ್ಪ ನಡೆದಿರೋದು, ಪಾಕಿಸ್ತಾನದಲ್ಲಿ ನಡೆದಿತ್ತದು. 463 ಇದೆಯಲ್ಲಪ್ಪ, ಎಲ್ಲಿ ನಡೆದಿತ್ತದು? ಚಂದ್ರಲೋಕದಲ್ಲ, ಪಾಕಿಸ್ತಾನ ಎಲ್ಲಿ ನಡೆದಿತ್ತದು ಗೊತ್ತಿಲ್ವಾ? ಇವತ್ತು 463 ಅನ್ನೋ ಪದ ಇರ್ಬೋದು, ಸೌಜನ್ಯ ಇರ್ಬೋದು, ಆ ಡಬಲ್ ಮಾಡಿರ್ಬೋದು, ಅಣ್ಣ ತಂಗಿದು, ಇಂಥ ವಿಚಾರಗಳು ಇಡೀ ರಾಜ್ಯದ ಮನೆ ಮಾತಾಗಿದೆ. ಇವ್ರು ಈ ಸುಳ್ಳುಗಳನ್ನ ಬರೀ ಪುಂಕ್ತಾ ಹೋಗ್ತಾರೆ. ಇದೇ ಪ್ರಥಮ ಬಾರಿ ಅಂತೆ. ಅವರೆಲ್ಲ ಏನಂದ್ರೆ ನೋಡಿ, ಕೇಳಿಸ್ಕೊತಾ ಹೋಗಿ ಎಷ್ಟೆಷ್ಟೆಲ್ಲ ಸುಳ್ಳು ಹೇಳ್ತಿರ್ತಾನೆ ಅಂತ. ಮಳೆ ಬರ್ತಾ ಇತ್ತು, ಧಾರಾಕಾರವಾದ ಮಳೆ ಬರ್ತಾ ಇತ್ತು. ಮಳೆ ಅಂದರೆ ಸಾಕ್ಷ್ಯ ನಾಶನೇ ಎಂದರ್ಥ. ಯಾವುದೇ ರೀತಿಯಂತ ಸಾಕ್ಷ್ಯ ಮಳೆಯಲ್ಲಿ ಸಿಕ್ಕಲ್ಲ. ಈವನ್ ಅವಳ ಬಾಡಿ ಮೇಲೆ ಇರುವಂತ ಕೆಲವು ಫಾರಿನ್ ಮೆಟೀರಿಯಲ್ಸ್ ಅಂತ ಹೇಳ್ತೇವೆ ನಾವು, ಅದು ಇನ್ನೊಬ್ಬನ ದೇಹದ ಕೂದಲಾಗಿರ್ಬೋದು ಅಥವಾ DNA ಪರೀಕ್ಷೆಗೆ ಸಂಬಂಧಪಟ್ಟದಂತಾಗಿರ್ಬೋದು, ಅಂತ ಸಾವಿರಾರು ವಿಷಯಗಳು ಬರುತ್ತೆ. ಅದು ಕೂಡ ಆ ಮಳೆ ಕಾರಣದಿಂದ ನಾಶ ಆಗಿದೆ ಅಂತ ಹೇಳ್ತಾರೆ. ನೋಡಿ, ಈತ ಹೇಳ್ತಾನೆ, ಮಳೆ ಕಾರಣಕ್ಕೆ ಸಾಕ್ಷಿಗಳು ನಾಶ ಆಗಿದೆ, ಇರ್ತಕ್ಕಂಥ ಆ ಕೂದಲಿರ್ಬೋದು ಎಲ್ಲ ಅಂತ ಹೇಳ್ಬಿಟ್ಟು. ದಯವಿಟ್ಟು ಈ ಮಹಾನ್ ಭಾವ ಒಂದ್ಸಲ ಜಡ್ಜ್ಮೆಂಟ್ ಕಾಪಿನ ಓದ್ಕೊಳಪ್ಪ. ಪೊಲೀಸ್ ಅವ್ರದ್ದೇ ಹೇಳಿಕೆ. ಅಷ್ಟಿಷ್ಟೇ ಮಳೆ ಬಂದ್ರು ಸಹ ಆಯ್ತು, ಅಷ್ಟೆಲ್ಲ ಮಳೆ ಬಂದ್ರೆ ಆಕೆಯ ಪುಸ್ತಕ ನೆಂದಿರ್ಬೇಕಲ್ವಾ? ಇವತ್ತಿಗೂ ಸಿಗುತ್ತೆ ನಿಮ್ ಬುಕ್ಸ್. ಆಕೆ ಪುಸ್ತಕ ನೆಂದಿಲ್ಲ, ಬ್ಯಾಗ್ ನೆಂದಿಲ್ಲ, ಸರಿನಾ? ಅಂದಮೇಲೆ ಸಾಕ್ಷಿಯಾಗಿ ನಾಶ ಆಗ್ಬಿಡ್ತಿಲ್ಲ. ಮತ್ತೆ ಆತ ಹೇಳ್ತಾನೆ, ಕೂದಲು, ಆಕೆಯ ಸೌಜನ್ಯ ಗೌಡಳ ದುಪ್ಪಟದಲ್ಲಿ ಸಿಕ್ಕಿರುವ ಕೂದಲುಗಳು ಇವತ್ತು ಇದೆ. ಅದು ಒಬ್ಬ ವ್ಯಕ್ತಿದಲ್ಲ, ಜಾಸ್ತಿ ವ್ಯಕ್ತಿದು ಅಂತ ಸಾಕ್ಷಿಗಳಿದಾವೆ. ಅವರ ಏನಂತಾರೆ, ತನಿಖೆಗಳು ಹೇಳುತ್ತೆ. ಈತ ಹೇಳ್ತಾರೆ ಸಾಕ್ಷಿಯ ನಾಶ ಆಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಯಾರಿಗೆ ಅಮರ್ಸಕ್ಕೆ ಹೋಗ್ತಾ ಇದಾರೆ ಇವರೆಲ್ಲ? ಮೂರು ಸಂಸ್ಥೆಗಳು, ಕರ್ನಾಟಕ ಪೊಲೀಸ್ ಆಯ್ತಪ್ಪ, ನೀವು ಅವರನ್ನು ನಂಬಿಲ್ಲ. CID ಅವರನ್ನು ನಂಬಿಲ್ಲ. CBI ಕರ್ನಾಟಕದಲ್ಲ, ತಮಿಳುನಾಡಿನ ತಂಡ, ಅವರು ಬಂದು ಚಾರ್ಜ್ ಶೀಟ್ ಹಾಕಿ ಈ ಯಾರನ್ನು ಬಂಧನ ಮಾಡಿದ್ರು ಆ ಸಂದರ್ಭದಲ್ಲಿ ಅವನ್ನೇ ಆರೋಪಿ ಅಂತ ಪ್ರೂವ್ ಮಾಡಿ ಹೋಗಿದ್ದಾರೆ. ಆ ಸಾಕ್ಷ್ಯಗಳ ಆಧಾರದಲ್ಲಿಯೇ ಮುಂದಿನ ದಿನಗಳಲ್ಲಿ ನ್ಯಾಯಾಧೀಶರಿಗೆ ಆ ಸಾಕ್ಷ್ಯಗಳು ಸಫಿಷಿಯಂಟ್ ಆಗಿಲ್ಲ ಎಂಬುದು ನಮ್ಮೆಲ್ಲರ ನೋವು. ಈತ ಹೇಳ್ತಾರೆ, ಮೂರು ಸಂಸ್ಥೆಗಳು ಅಂದ್ರೆ ಪೊಲೀಸ್ನವರು, CID ಮತ್ತೆ CBI ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ವಾ ನಿಮ್ಗೆ? ನಮ್ಮ ಕರ್ನಾಟಕದವರಲ್ಲ, ತಮಿಳ್ನಾಡವರು. ನೀವು ಅದೇನೂ ಬೇಡಪ್ಪ, ಬರೀ ಹೌದಪ್ಪಗಳನ್ನ ಕೂರಿಸ್ಕೊಂಡು ಅಭಿಪ್ರಾಯ ಕೇಳ್ರೆ ಹೆಂಗಿರುತ್ತೆ? ಒಬ್ಬ ರಾಜ ಹೇಳಿದ್ನಂತೆ, ಈ ದೇಶದಲ್ಲಿ ಉತ್ತಮವಾಗಿರೋದು ಯಾರಿಗೆ ಸೇರ್ಬೇಕು? ರಾಜನಿಗೆ. ಸುಂದರವಾಗಿರೋದು ಯಾರಿಗೆ ಸೇರ್ಬೇಕು? ರಾಜನಿಗೆ. ಸುಂದರವಾಗಿರೋ ಹೆಣ್ಣು ಯಾರಿಗೆ ಸೇರ್ಬೇಕು? ರಾಜನಿಗೆ ಅಂತ ಹೇಳಿ ಸ್ವಂತ ಅವನ ಮಗಳನ್ನೇ ಅವ್ನು ಮದುವೆ ಆದಂತೆ. ಅಂದ್ರೆ ಯಾಕೆ ಅಂದ್ರೆ, ಅವ್ರನ್ನ ಪ್ರಶ್ನೆ ಮಾಡೋರನ್ನ ಬಿಟ್ಟು ಕೇವಲ ಹೌದಪ್ಪಗಳನ್ನ ಹೇಳೋದಕ್ಕೆಲ್ಲ ಹೌದು ಅನ್ನೋ ಕೂರಿಸ್ಕೊಂಡು ಅಭಿಪ್ರಾಯ ಕೇಳಿದಂತೆ. ಇಲ್ಲಿ ನೀವು ಮೂರು ಸಂಸ್ಥೆನೂ ಬೇಡ, ಯಾವ ಅಂತಾರಾಷ್ಟ್ರೀಯ ಮಟ್ಟ ಸಂಸ್ಥೆನೂ ಬೇಡ. ನಿಮ್ಮ ಕಾಣದ ಕೈಗಳು ಅವ್ರ ಮೇಲೆ ಪ್ರಭಾವ ಬೀರದಲೆ ಅಲ್ಲಿ ಒಬ್ಬ ಸ್ಥಳೀಯ ಒಬ್ಬ ಕಾನ್ಸ್ಟೇಬಲ್ ಅವ್ರಿಗೆ ಕೊಟ್ಟಿದ್ರು ಸಹ ಎಡೆಮುರಿ ಕಟ್ಟರು ಅಪರಾಧಿಗಳಾರು ಸಿಗ್ತಾ ಇದ್ರು. ಬೇರೆ ಯಾರು ಬೇಡ, ಯಾವ ಅಂತಾರಾಷ್ಟ್ರೀಯ ತನಿಖಾ ಸಂಸ್ಥೆನೂ ಬೇಡ, ಕಾನ್ಸ್ಟೇಬಲ್. ಆದರೆ ಆ ಕಾಣದ ಕೈಗಳಿದಾವಲ್ಲ, ಪ್ರಬಲವಾದ ಕಾಣದ ಕೈಗಳು,
ಇವು ಇಲ್ಲಿ ಕೆಲಸ ಮಾಡಿದೇವೆ ಅಂತ ಎಲ್ಲರೂ ಸಹ ದೂರ್ತಾ ಇದ್ದಾವೆ ವಿನಃ ಅಥವಾ CBI ಸರಿ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಎಲ್ರಿಗೂ ಕಾರಣ ಬಟಾ ಬಯಲಾಗೋಯ್ದೆಯಲ್ಲ. ಮತ್ತೆ ಅವ್ರು ಹೇಳ್ತಾರೆ ಸಾಕ್ಷಿಗಳ ಕೊರತೆ, ಅವ್ರಿಗೆ ಮನವರಿಕೆ ಆಗಿಲ್ಲ, ಸಾಕ್ಷಿಗಳು ಅವ್ರಿಗೆ ಸಮಾಧಾನ ಕೊಟ್ಟಿಲ್ಲ ಜಡ್ಜಿಗೆ ಅಂತ ಹೇಳ್ಬಿಟ್ಟು. ತಿಳ್ಕೊಳ್ಳಿ, ಎಷ್ಟೋ ಕೇಸ್ಗಳು ಖುಲಾಸೆ ಆಗೋದು ಸಾಕ್ಷಿಗಳ ಕೊರತೆ ಅಂತ ಹೇಳ್ಬಿಟ್ಟು ಕೇಸ್ ಬಿದ್ದೋಗುತ್ತೆ. ಆದ್ರೆ ಇಲ್ಲಿ ಸಾಕ್ಷಿಗಳ ಕೊರತೆ ಅಲ್ಲ, ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ನಿರ್ದೋಷಿ, ಈತ ಅಪರಾಧಿ ಅಲ್ಲ, ನಿರ್ದೋಷಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ CBI ಕೋರ್ಟ್ನವರು ಅದನ್ನ ಜಡ್ಜ್ಮೆಂಟ್ ಅಲ್ಲಿ ಹೇಳಿದ್ದಾರೆ. ಇದನ್ನ ನಾವು ಮರಿಬಾರದು. ಸಣ್ಣ ತೊರೆ ಅಂತ ನಾವು ಹೇಳ್ತೇವೆ, ಅದು ಹರಿತಾ ಇತ್ತು. ಕೆಲವರು ಎಚ್ಚರಿಸಿದ್ರು, ನೀವು ಅದಕ್ಕೆ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗೋದು ಬೇಡ, ಈ ಜಾಗಕ್ಕೆ ನೀವು ಹೊಸಬರು, ಹೋಗಿ ನಾಳೆ ಬೆಳಿಗ್ಗೆ ಹುಡುಕುವ ಅಂತ ಆಯ್ತು. ನೋಡಿ, ಈತ ಹೇಳ್ತಾರೆ ಅಲ್ಲಿ ರಾತ್ರಿ ಹುಡುಕ್ತಾ ಇದ್ರು, ಅಲ್ಲಿ ಸಣ್ಣ ಹೊಳೆ ಹರಿತಾ ಇತ್ತು, ನೀವು ಬಿದ್ದೋಗ್ಬಿಟ್ರೆ ಕಷ್ಟ, ನಿಮ್ಗೆ ಹೊಸಬ್ರು. ಯಾರಿಗೆ ಹೇಳ್ತಿರೋದು? ಯಾರು ಈತ ಹೇಳೋದು? ಯಾರು ಹೊಸಬ್ರು ಅಂತ? ಆಕೆ 4:15 ಕಾಣೆ ಆಗ್ತಾಳೆ. ಸಂಜೆ ಸುಮಾರು 500 ಜನ ಹುಡುಕ್ತಾರಲ್ಲಿ, ಸ್ಥಳೀಯರೇ ಹುಡುಕೋದು. ಎಷ್ಟು ದೊಡ್ಡ ಮಳೆ ಬರ್ತಾ ಇತ್ತು ಅಂದ್ರೆ ಆ ಕಡೆ ದಾಟಕ್ಕಾಗಲ್ಲ. ಸಣ್ಣ ತೊರೆ ಅಲ್ಲ, ದೊಡ್ಡ ಮಳೆ ಬರ್ತಾ ಇತ್ತು, ದಾಟಕ್ಕಾಗಲ್ಲ. ನೀವು ಹೊಸಬ್ರು, ನಿಮಗೆ ಗೊತ್ತಾಗಲ್ಲ, ದಾಟ್ಬಿಟ್ಟಿದ್ರ ಅಂದ್ರಂತೆ. ಯಾರವರು ಹಂಗ ಹೊಸಬ್ರು? ಹೇಳ್ಬೇಕಲ್ವಾ? ಅದು ಬಿಹೇವಿಯರಲ್ ಸ್ಟಡೀಸ್ ಅಂತ ಅದಕ್ಕೆ ಪೂರಕವಾಗಿರುವಂತಹ ಒಂದು ತನಿಖೆಯನ್ನು ಆಕೆ ಮಾಡಿದ್ದಾಳೆ. ಒಂದು ಮಹಿಳೆಯ ವಿರುದ್ಧವಾದ ಹತ್ಯೆಯ ವಿರುದ್ಧವಾದ ಮಾಡಿದ ತನಿಖೆ. ಅಲ್ಲಿ ಏನೋ ಒಂದು 5 ಪಾಯಿಂಟ್ಗಳನ್ನು ಇಟ್ಟುಕೊಂಡು ಅವರು ತನಿಖೆ ಮಾಡಿದ್ದಾರೆ. ಆ 5 ಪಾಯಿಂಟ್ಗಳಲ್ಲಿ ನಾನು ಓದಿದ ಪ್ರಕಾರ, ಈಗ ನೀವು ಸಡನ್ ಆಗಿ ಬಂದ ಕಾರಣ ನನಗೆ ಅದರ ಎಕ್ಸಾಕ್ಟ್ ಆ ವರ್ಡ್ಸ್ಗಳನ್ನು ನಾನು ಹೇಳುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅವನ ಹತ್ರ ಕೇಳುವಾಗ ಅಲ್ಲಿ ನೀನು ಅತ್ಯಾಚಾರ ಮಾಡೋಕೆ ಬೇರೆ ಯಾರು ನೋಡಿಲ್ವಾ ಅಂತ ಕೇಳುವಾಗ ಅವ ಹೇಳಿದ್ದಾನಂತೆ ಆಕೆ ಹತ್ರ, ಇಲ್ಲ ಅದು ಒಂದು ಟರ್ನ್ ಉಂಟು, ಆ ತಿರುವಿನ ನಂತರ ಮಾರ್ಗದಲ್ಲಿದ್ದವರಿಗೆ ಯಾರಿಗೂ ಕಾಣುವುದಿಲ್ಲ. ಇದು ಎಷ್ಟು ಅವಿವೇಕಿ ತರ ಮಾತಾಡ್ತಾರೆ ಅಂದ್ರೆ, ಬಿಹೇವಿಯರ್, ಅವನ ನಡವಳಿಕೆಯಿಂದ ಆಕೆಗೆ ಆ ಒಂದು ತನಿಖಾಧಿಕಾರಿಗೆ ಗೊತ್ತಾಗ್ಬಿಡ್ತದೆ. ಏನ್ ನಡವಳಿಕೆ, ಏನಿತ್ತು ನಡವಳಿಕೆ? ಭಯ ಬಿದ್ದು ಕೂತಿದ್ದ ಆತ. ಅಟ್ಲೀಸ್ಟ್ ಹಿನ್ನೆಲೆ ನೋಡ್ಬೇಕಲ್ಲ. ಅವನ ಹಿನ್ನೆಲೆ ಹಿಂದೆ ಏನಾದ್ರು ರೇಪ್ ಕೇಸ್ಗಳಿತ್ತ, ಅಪಹರಣದ ಕಿಡ್ನಾಪ್ ಕೇಸ್ಗಳಿತ್ತ, ಈ ತರ ಒಂದ್ ರೀತಿ ಈ ಉಮೇಶ್ ರೆಡ್ಡಿ ಮಾಡ್ತೀನಲ್ಲ, ಹೆಣ್ಮಕ್ಳು ಒಳ ಉಡುಪುಗಳನ್ನೆಲ್ಲ ಅದ ಕದೀತಾ ಇದ್ದ ಮತ್ತೊಂದು ಅಂತ ಹೇಳ್ಬಿಟ್ಟು, ಆ ತರದ್ ಏನಾದ್ರು ಇತ್ತ? ಯಾವ್ದು ಬಿಹೇವಿಯರ್ ಅದು ಹೇಳ್ಬೇಕಲ್ಲ, ಇಂಥ ಬಿಹೇವಿಯರ್ ಅಂತ ಹೇಳ್ಬೇಕಲ್ಲ. ಮತ್ತೆ ಹೇಳ್ತಾನೆ, ನೀನು ರೇಪ್ ಮಾಡೋವಾಗ ಯಾರು ನೋಡಿದ್ರ ಅನ್ನೋದಕ್ಕೆ ಅದು ಒಂದು ಕಾರ್ನರ್ ಇತ್ತಲ್ಲಿ, ಆ ತಿರುವಿನಲ್ಲಿ ಯಾರು ಇರ್ಲಿಲ್ಲ ಅಂತೇಳಿ ಹೇಳಿದ್ದಂತೆ. ಎಲ್ಲೂ ಇಲ್ಲ ಈ ತರ. ಇಡೀ ಒಂದು ಜಡ್ಜ್ಮೆಂಟ್ ಕಾಪಿಯಲ್ಲಿ ನೀವು ಎಲ್ಲೇ ಬೇಕಾದ್ರೆ ನೋಡಿದ್ರು ಸಹ ಜಡ್ಜ್ಮೆಂಟ್ ಕಾಪಿಯಲ್ಲಿ ಈ ತರದ್ದಿಲ್ಲ. ಆತ ಹೇಳಿದ್ದಂತೆ. ಹಂಗೆ ಇವನ್ಗೆ ಯಾರು ಹೇಳಿದಾರು? ಅವ್ರು ಬಂದು ಹೇಳಿದ್ರ? ತನಿಖಾಧಿಕಾರಿ ಬಂದು ಹೇಳಿದ್ರೆ ಅವನಿಗೆ? ಇವನಿಗೆ ಮಾತು ಸಪ್ರೇಟ್ ಆಗಿ ಹೇಳ್ಬಿಟ್ಟಿದ್ರ? ಇವ್ರು ದಿಕ್ತಪ್ಸ ಅಂತ ಕೆಲಸವನ್ನ ಇಷ್ಟೊಂದು ನಾಜೂಕಾಗಿ ಮಾಡ್ತಾ ಇದಾರಲ್ಲ, ಇದು ನಾಚಿಕೆ ಆಗ್ಬೇಕು. ಇಷ್ಟೊಂದು ಒಂದು ರೀತಿಯ ಇಂಥ ಹಸಿ ಸುಳ್ಳುಗಳನ್ನ ಹೇಳಲಿಕ್ಕೆ ಇವ್ರಿಗೆ. FSL ರಿಪೋರ್ಟಲ್ಲಿ ಕೂಡ ಮಹಿಳೆಯ ಫಿಂಗರ್ ನೈಲ್ಸ್, ಉಗುರುಗಳು, ಮತ್ತು ಆಕೆಯ ಮೇಲಿರುವಂಥ ಇವನ ಉಗುರಿನ ಗಾಯಗಳು, ಅದೆಲ್ಲಲ್ಲಿ ಸ್ಪಷ್ಟವಾಗಿ FSL ವರದಿಗಳಲ್ಲಿ ಮೆನ್ಷನ್ ಆಗಿದೆ. ಒಂದು ವೇಳೆ ಅದಕ್ಕೆ ನಾವು ಅದನ್ನು ತಿರಸ್ಕರಿಸಿದ್ರೂ ಕೂಡ ಅಟ್ಲೀಸ್ಟ್ ಚೆನ್ನೈಯಲ್ಲಿರೋ, ಕರ್ನಾಟಕದಲ್ಲಿ ಇದ್ದದಲ್ಲ, ಚೆನ್ನೈಯಲ್ಲಿರುವಂಥ CBI ವರದಿಯನ್ನಾದರೂ ನಾವು ಒಪ್ಪಬೇಕಿತ್ತು. ಇಲ್ಲಪ್ಪ, ಅದನ್ನೂ ನಾವು ಒಪ್ಪಲ್ಲ ಬಿಡಿ, ನೀವು ಹೇಳಿದ ತನಿಖೆ, ನೀವು ಹೇಳಿದ ಸಂಸ್ಥೆಯ ಮೇಲೆ ತನಿಖೆ ಮಾಡಿಸಿ. ನಮ್ಮದು ಒಂದೇ ರಿಕ್ವೆಸ್ಟ್, ಅದರ ಮೊದಲು ಹೇಗೆ ಈ 3 ಮಂದಿ ಯಾರ ಮೇಲೆ ನೀವು ಈಗ ಆರೋಪ ಮಾಡ್ತಾ ಇದ್ದೀರಾ, ಅವರು ಸ್ವಯಂ ಪ್ರೇರಿತವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿದ್ರಲ್ಲ, ದಯವಿಟ್ಟು ಒಮ್ಮೆ ಸಂತೋಷ್ ರಾವನ್ನು ಸ್ವಯಂ ಪ್ರೇರಿತವಾಗಿ ಬ್ರೈನ್ ಮ್ಯಾಪಿಂಗ್ ಮಾಡಿಸ್ಲಿಕ್ಕೆ. ಪ್ರಾಸಿಕ್ಯೂಷನ್ ವಿಟ್ನೆಸ್ 36 ಮಂದಿ ಇದ್ದಾರೆ, ವರದಿ ನನ್ನಲ್ಲಿ ಉಂಟು, ಬೇಕಾದ್ರೆ ತರಿಸಿಕೊಡ್ತೇನೆ ನಿಮಗೆ. ನೋಡಿ, ಇದು ಎಷ್ಟು ಸುಳ್ಳು ಬೊಗಳ್ತಾರೆ ಅಂದ್ರೆ, ಸೌಜನ್ಯ ಗೌಡಳ ಉಗುರುಗಳಲ್ಲಿ ಈತನ ಏನೋ ಮೈಯ ಒಂದು ಮಾಂಸಗಳು, ಚರ್ಮ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲೂ ಸಹ ಜಡ್ಜ್ಮೆಂಟ್ ಅಲ್ಲಿ ಎಲ್ಲೂ ಇಲ್ಲ ಆ ಥರ. ಸೌಜನ್ಯ ಅದರ ಪರಚಿರೋ ಗಾಯಗಳೇನಿದೆ, ಸಂತೋಷ್ ರಾವ್ ಮೇಲೆ ಗಾಯಗಳ ಗುರುತುಗಳು, ಅದು ಸೌಜನ್ಯ ಗೌಡಳ ಉಗುರಲ್ಲಿ ಇಲ್ಲ, ಸಿಕ್ಕಿಲ್ಲ. ಅದು ತುಂಬಾ ಸ್ಪಷ್ಟವಾಗಿ ಹೇಳಿದ್ದು. ಅದಕ್ಕೆ ಹೇಳಿದ್ದು ಇದು ಸಾಕ್ಷಿಗಳ ಕೊರತೆ ಅಲ್ಲ, ಸಂಪೂರ್ಣ ನಿರ್ದೋಷಿ ಅಂತ ಕೋರ್ಟ್ ಬಿಡುಗಡೆ ಮಾಡಿರೋದು. ಮತ್ತೆ ಹೇಳ್ತಾನೆ, ಅದ್ಯಾರ 3 ಜನ ಕೇಳ್ಕೊಂಡ್ರಂತೆ ಬ್ರೈನ್ ಮ್ಯಾಪಿಂಗ್ ಮಾಡ್ಬಿಡಿ ನಮ್ಮನ್ನ ಅಂತ ಹೇಳ್ಬಿಟ್ಟು. ಸುಮ್ನೆ ಯಾರು ಇವ್ರು ಕೇಳ್ಕೊಳೋದಲ್ಲ, ಅವ್ರು ಹೇಳ್ಬೇಕು, ಇವ್ರು ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಮತ್ತೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಳಿ,
ಬ್ರೈನ್ ಮ್ಯಾಪಿಂಗ್ ಅನ್ನೋದು ಮಂಪರ್ ಪರೀಕ್ಷೆ ಅಲ್ಲ, ಅದಲ್ಲ. ಮತ್ತೆ ಇವರೇ ಕೇಳ್ಕೊಂಬಿಟ್ರಂತೆ ಸಂತೋಷ್ ರಾವ್ ಮಾಡಿ ಎಷ್ಟು ಅವೈಜ್ಞಾನಿಕ ಸುಳ್ಳುಗಳನ್ನ ಇವು ಚೆನ್ನೈನವ್ರು ನಂಬಲ್ವಾ? ಮತ್ತೊಬ್ಬ ಚೆನ್ನೈ ಆಗಲಿ ಯಾರೇ ಆಗಲಿ ವಿಜ್ಞಾನನೇ ಒಂದೇನೆ. ಚೆನ್ನೈಲಿ ಮಾಡೋರು ಅಷ್ಟೇ, ಅಮೆರಿಕದಲ್ಲಿ ಮಾಡೋರು ಅಷ್ಟೇ, ಕರ್ನಾಟಕದಲ್ಲಿ ಮಾಡೋರು ಅಷ್ಟೇ. ಸೌಜನ್ಯ ಗೌಡಳ ಉಗುರುಗಳಲ್ಲಿ ಸಂತೋಷ್ ರಾವ್ನ ಯಾವುದೇ ಚರ್ಮದ ಅಥವಾ ಆ ಮಾಂಸದ ಒಂದು ಗುರುತುಗಳು ಇರಲಿಲ್ಲ, ಮ್ಯಾಚ್ ಆಗ್ತಾ ಇಲ್ಲ. 11 ವರ್ಷ ಅಲ್ಲಮ್ಮ, ಅವ 4 ವರ್ಷ ಎಕ್ಸ್ ಮಂತ್ಸ್ ಅಲ್ಲಿ ಅಂತ ಹೇಳ್ತಾನೆ. 11 ವರ್ಷ ಅಲ್ಲ, ಬರೀ 4 ವರ್ಷ ಜೈಲಲ್ಲಿ ಇದ್ದಿದ್ದು ಅಂತ. ಅದು ನೆಟ್ಟಿಗೂ ಅದನ್ನು ಪಾಪ ಸರಿಯಾಗಿ ಕೇಳಿಸ್ಕೊಂಡಿಲ್ಲ, ಅವನು ಮರ್ತಬಿಟ್ಟು ಅವನೇ ಅನ್ಸುತ್ತೆ. 6 ವರ್ಷ 3 ತಿಂಗಳು ಜೈಲಲ್ಲಿ ಇದ್ದಿದ್ದು ಅದೆಲ್ಲ ಮುಖ್ಯ. 6 ದಿವಸ ಇರಲಿ 6 ವಾರ ಇರಲಿ, ಆದರೆ 11 ವರ್ಷಗಳು ಇಡೀ ಕುಟುಂಬ ಅನುಭವಿಸ್ತಲ್ಲ. ನಿಮ್ಮ ಮಗ ಅತ್ಯಾಚಾರಿ ಕೊಲೆಗಡಕ ಅಂತೇಳಿ ಇಡೀ ಸಮಾಜ, ನೆಂಟರಿಷ್ಟರು ಎಲ್ಲರೂ ಸಹ ನೆರೆಹೊರೆಯರು ದೂಷಣೆ ಮಾಡಿದ್ರಲ್ಲ, ಆ ದೂಷಣೆ ತಡ್ಕೊಳಕ್ಕಾಗುತ್ತೆ ಅಂತ. ಈ ಮಾಡದೇ ಇರೋ ತಪ್ಪಿಗೆ ಇಡೀ ಜಗತ್ತು ಬೆಳೆ ತೋರಿಸಿ ದೂಷಣೆ ಮಾಡ್ತಾ ಇದ್ರೆ ಅದು ಶಾಲೆಗೆ ಮಕ್ಕಳಿಗೆ ಪಾಠ ಹೇಳ್ಕೊಟ್ಟ ತಮ್ಮ ಮೇಷ್ಟ್ರು. ಸಂತೋಷ್ ರಾವ್ ತಾಯಿ ಸತ್ತು ಹೋಗ್ತಾರೆ, ಅವ್ರು ಅಣದಿ ಇಡೀ ಕುಟುಂಬ ಛಿದ್ರಗೊಳ್ಳುತ್ತಲ್ಲ, ಅದನ್ನ ಸಹಿಸ್ತೀರ ನೀವು? ಅದನ್ನ 4 ವರ್ಷ ಅಂತ ಹೇಳ್ತಾನೆ. 6 ವರ್ಷ 3 ತಿಂಗಳು, ಆದ್ರೆ 6 ದಿನ ಇರಲಿ 4 ದಿನ ಇರಲಿ ದೂಷಣೆ ಇದೆಯಲ್ಲ, ಸಹಿಸ್ತೀರ ನೋಡೋಣ? ಸಹಿಸಕ್ಕಾಗಲ್ಲ ತಾನೆ ನಿಮ್ಗೆ? ಅಲ್ಲಿ ಮಹಾಜರು ನಡೆಸಿದ ಜಾಗದಲ್ಲಿ ಪೊಲೀಸ್ನವರು ವಶಪಡಿಸಿಕೊಂಡ ವಸ್ತುಗಳು, ಅದು ಆತನ ಬ್ಯಾಗ್ ಆಗಿರಲಿ ಅಥವಾ ಒಂದು ಸಣ್ಣ ನೀಲಿ ಬಣ್ಣದ ಟೆಂಟ್ ಕೂಡ ಹಾಕಿದ್ದನ್ನು ಅವರು ವಶಪಡಿಸಿಕೊಂಡಿದ್ದಾರೆ. ಆ ಜಾಗದಲ್ಲಿ ಅದರ ಮೊದಲು ಊಟ ವಾಸವಾಗಿದೆ ಎಂಬುದನ್ನು ಕೂಡ ಜನತೆ ಅಲ್ಲಿ ನೋಡಿದ್ದಾರೆ. ಅದಲ್ಲದೆ ಹತ್ತಿರದ ಹೋಟೆಲ್ನಿಂದ, ಅದು ಯಾರ ಹೋಟೆಲ್ ಅಂತ ಮುಂದಿನ ದಿನಗಳು ನಾವು ಹೇಳ್ತೇವೆ, ಹತ್ತಿರದ ಹೋಟೆಲ್ನಿಂದ ಆತ ಊಟ ತಂದದ್ದೂ ಕೂಡ ನೋಡಿದವರು ಇದ್ದಾರೆ. ಈತ ಎಷ್ಟೊಂದು ನಗೆಪಾಟ್ಲ ವ್ಯಕ್ತಿ ಅಂದ್ರೆ, ಅಲ್ಲಿ ಟೆಂಟ್ ಹಾಕೊಂಡಿದ್ನಂತವನು, ಟೆಂಟ್ ಹಾಕೊಂಡು ನೋಡಿದಾರಂತೆ. ಯಾರಪ್ಪ ನೋಡಿರೋದು? ಹೇಳ್ಬೇಕಲ್ಲ, ನೋಡಿದವ್ರು ಇದಾರೆ ಅಂದ್ರೆ ನೀನ್ ಹೇಳ್ಬೇಕು ಅವ್ರ ಹೆಸರು. ಇವಾಗ ಮತ್ತೆ ಯಾವ ಹೋಟೆಲ್ ಊಟ ತಂದಾರೆ ಅಂದ್ರೆ ಮುಂದೆ ಹೇಳ್ತಾನಂತೆ. ಅಂದ್ರೆ ಈ ಹೊಸ್ತಾಗಿ ಈಗ ಯಾರು ಹೇಳ್ಕೊಟ್ಟಿದ್ರಲ್ಲ, ಈ ಗಿಳಿಪಾಠ ಕಲ್ತ್ಕೊ ಬಂದಲ್ಲ, ಇವನಿಗೆ ಅದು ನೆನ್ಪು ಮರ್ತೋಗ್ಬಿಟ್ಟಿದೆ ಯಾವ ಹೋಟೆಲ್ ಅಂತ. ಈಗ ನೆನ್ಸ್ಕೊಂಡು ಮತ್ತೆ ಹೇಳ್ಬೇಕು ಕಥೆನ. ಜಡ್ಜ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ, ಇಲ್ಲಿ ಯಾವುದೇ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಸೌಜನ್ಯ ಕೇಸಲ್ಲಿ. ಇವನು ಹೇಳ್ತಾನಲ್ಲ ಟೆಂಟ್ ಇತ್ತು, ಅದು ಶುದ್ಧ ಸುಳ್ಳು, ಡೋಂಗಿ, ಯಾವ ಟೆಂಟು ಇರಲಿಲ್ಲ. ಮತ್ತೆ ಆ ನೀಲಿ ಟೆಂಟು ಅಂತ ಬೇರೆ ಹೇಳ್ತಾನೆ. ನೋಡಿದವ್ರು ಇದ್ದಾರೆ, ಯಾರಿದ್ದಾರೆ ಅಂತಾರು ಕರ್ಕೊಂಡ್ ನಿಲ್ಸೋ. ಇಷ್ಟೆಲ್ಲ ಮಾನ ಹೋಗ್ತಾ ಇದೆಯಲ್ಲಪ್ಪ, ನೀನ್ ಹೇಳುವ ನಿಮ್ಮ ದೊಡ್ಡ ಮನುಷ್ಯರದು ಮಾನ ಮರ್ಯಾದೆ ಆ ಬೀದಿಲಿ ಎಲ್ಲ ಕಳೀತಾ ಇದ್ದಾರೆ. ಮತ್ತೆ ಹೇಳು ಅದ್ ಯಾರು ನೋಡಿದಾರೆ ಅಂತ ಕರೆದು ಹೇಳಿಸ್ಬಿಟ್ಟು ಇವಾಗ ಪಾಪ ಅವನು ಮಾನ ಉಳಿಸ್ಬೇಕಲ್ಲ, ಮತ್ತಿನ್ನು ಅದ್ ಮಾಡ್ಬೇಕಲ್ಲ. ಅದೇ ಬಿಟ್ಬಿಟ್ಟು ಅಷ್ಟೇ ಸುಳ್ಳು ಹೇಳ್ಕೊಂಡು ಯಾರೂ ಇಲ್ಲ. ಜಡ್ಜ್ಮೆಂಟ್ ಸ್ಪಷ್ಟವಾಗಿ ಹೇಳಿದೆ, ಯಾರೇ ಪ್ರತ್ಯಕ್ಷ ಸಾಕ್ಷಿಗಳು ಈ ಕೇಸಲ್ಲಿ ಇಲ್ಲ. ನೆದರ್ಲ್ಯಾಂಡ್ಸ್ ಇಂದ ಫಂಡ್ಗಳನ್ನು ಪಡೆದುಕೊಂಡು, ನಮ್ಮಲ್ಲಿ ಅದಕ್ಕೆ ಬೇಕಾದ ಸಾಕ್ಷಿಗಳುಂಟು, ಸಾಕ್ಷಿ ಇಲ್ಲ ನಾನಿಲ್ಲಿ ಮಾತಾಡ್ತಾ ಇಲ್ಲ, ಆ ಕ್ಷೇತ್ರದ ಹೆಸರನ್ನು ಕೆಡಿಸುವಂತ ಒಂದು ಲಾಂಗ್ ಪೀರಿಯಡ್ ಎಕ್ಸಸೈಸ್ ಅನ್ನು ಮಾಡ್ಕೊಂಡು ಹೋದ್ರು, ಕೊನೆಗೆ ಜೈಲ್ ಸೇರಿದ್ರು. ನೋಡಿ ಎಂತ ಒಂದು ಗುರುತರದ ಆರೋಪ ಮಾಡ್ತಾನೆ ಅಂದ್ರೆ, ಯಾರೋ ನೆದರ್ಲ್ಯಾಂಡ್ ಇಂದ ಬಂದು ಫಂಡ್ ಮಾಡಿ ಈ ಕ್ಷೇತ್ರದ ಮೇಲೆ ದ್ವೇಷ ತೀರಿಸ್ಕೊತವ್ರಂತೆ. ಅಂಥದ್ದೇನಪ್ಪ? ಯಾರಾದ್ರೂ ಭಾಗ ಕೇಳಿದಾರಲ್ಲಿ? ಸೀಟ್ ಕೇಳಿದಾರ? ಪೀಠ ಬಿಟ್ಕೊಡಿ ಅಂತ ಕೇಳಿದಾರ? ಯಾರಿಗೆ ಬೇಕಂತ ದ್ವೇಷ ಏನಿದೆ? ಅಂಥದ್ದು ಯಾರ ಇದ್ರು ಬಯಲ್ ಮಾಡಿ. ಇವಾಗ ನಾನು ಹೇಳ್ತಾ ಇದ್ದೇನಲ್ಲ, ಮಾನ ಮರ್ಯಾದೆ ಹೋಗ್ತಾ ಇದೆ, ಕಪ್ಪು ಚುಕ್ಕಿ, ಆ ಕ್ಷೇತ್ರ ಕಪ್ಪು ಚುಕ್ಕಿ ಆಗ್ತಾ ಇದೆ. ಆ ಥರ ಇದ್ರೆ ಬಟ ಬಯಲ್ ಮಾಡಿ ಹೇಳಿ, ಇಂಥವ್ರು ಇಂಥ ಕಡೆ ದುಡ್ಡು ಬಂದಿದೆ ನಿಮ್ಗೆ, ಸಾಕ್ಷಿ ತೋರಿಸಿ, ಯಾರಿಗೆ ಬಂದಿದೆ, ಅವನು ಯಾವನಾತ ಕೆಲಸ ಮಾಡಿದನು, ಆ ಮುಟ್ಟಾಳ ಯಾರು ಅವನು? ಹಂಗಾದ್ರೆ ನೆದರ್ಲ್ಯಾಂಡ್ ಇಂದ ದುಡ್ಡು ತಗೊಂಡು ಕ್ಷೇತ್ರಕ್ಕೆ ಕಪ್ಪು ಒಂದು ಮಸಿ ಬೆಳಿತಿರಂತ ವ್ಯಕ್ತಿ ಯಾರು? ಅದನ್ನು ಪ್ರೂವ್ ಮಾಡ್ಬೇಕಲ್ವಾ? ಸುಮ್ಮನೆ ಪುಂಗ್ಬಿಟ್ರೆ ಇಲ್ಲಿ ಬಿಟ್ಟಿದ್ದಾರೆ ನಿಮ್ಮನ್ನು. ಮನೆ ಕಾವಂದರು ಹೇಳಿದ್ದಾರೆ, ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಡಬಾರ್ದು ಅಂತ, ನಿಮ್ಗೆ ದೇವರು ಬುದ್ಧಿ ಕೊಡ್ತಾನೆ ಅಂತ ಬಿಟ್ಟಿದ್ದಾರೆ. ಆದ್ರೆ ನಾವು ಕ್ಷೇತ್ರದ ಭಕ್ತರು, ಹಿಂದೂ ಸಮಾಜದ ಚಿಂತಕರು, ನಮ್ಮ ಕಣ್ಣೆದುರಿಗೆ ಆಗುತ್ತಿರುವುದನ್ನು ನೋಡಿ ಸುಮ್ಮನಿರಲು ಸಾಧ್ಯ ಇಲ್ಲ ಎಂಬ ಕಾರಣಕ್ಕಾಗಿ ಈ ಹೆಜ್ಜೆ ಇಟ್ಟಿದ್ದೇವೆ. ನೋಡಿ ಅಣ್ಣ ಅಸಲಿ ಕೊನೆಗೆ ದಾರಿಗೆ ಏನ್ ಬಂದ ಅಂದ್ರೆ, ಅದೇನೋ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ದೇವ್ರು ನೋಡ್ಕೋದೇನು ಬಿಟ್ಬಿಟ್ಟಾರೆ ಅಂತಲ್ಲ. ಇಲ್ಲ, ಆ ಮಹಾನ್ ಭಾವ್ರು ಏನ್ ಹೇಳಿದ್ರು ಎಲ್ಲರಿಗೂ ಗೊತ್ತಿದೆ. ನಾನು ಸುಮ್ಮನಿರಿಸಿದೀನಿ, ನನ್ನ ಭಕ್ತರು ರೆಡಿ ಇದ್ದಾರೆ ಅಂತ. ಸುಮ್ಮನಿರಿಸ್ತಿಲ್ಲ, ಭಕ್ತರು ರೆಡಿ ಆದ್ರು, ಗೊತ್ತಿದೆ ಅಲ್ಲಿ. ಪಾಪ ಸೌಜನ್ಯ ತಮ್ಮನನ್ನ ಹಿಂಗೆ ಎಳೆದಾಡಿದ್ರು, ಹೊಡೆಯಕ್ ಹೋದ್ರು. ಸೌಜನ್ಯ ತಾಯಿನ ಎಳೆದ, ಹೆಣ್ಮಗಳು ಅಂತ ನೋಡ್ಲಿಲ್ಲ. ಎಳೆದಾಡಕ್ಕೆ ಯಾವನ್ ಬಂದಿದ್ದ ಅಂದ್ರೆ ಇವರ ಕುಮ್ಮಕ್ಕಿಂದನೇ ಬಂದಿದ್ದು. ಬ್ರಹ್ಮಾಸ್ತ್ರನೋ ಇನ್ನೆಂಥ ಅಸ್ತ್ರ ಬಿಟ್ರು ಅವರು.
ಗೊತ್ತಿದೆ, ನೋಡಿರಲ್ಲ, ನಿಮ್ ಎಲ್ಲರೂ ನೋಡಿದ್ರೆ, ಇಡೀ ಕರ್ನಾಟಕ ನೋಡಿದೆ, ದೇಶ ನೋಡಿದೆ. ಎಂತ ಪರೋಡೆ ಕೆಲಸ ಮಾಡಕ್ ಹೋಗಿದ್ದ ಅವನು, ಯಾರು ಕುಮ್ಮ ಕೊಟ್ಟಿದ್ರು, ದೇವ್ರು ನೋಡ್ಕೊಂಡ್ ಬಿಡ್ಲಿಲ್ಲ. ನಾನ್ ಸುಮ್ಮನಿರಿಸಿದೀನಿ, ನಮ್ಮ ಅಭಿಮಾನಿಗಳು ರೆಡಿ ಇದಾರೆ ಅಂತ ಹೇಳಿದ್ರಲ್ಲ, ಅಭಿಮಾನಿಗಳು ಅವನ್ ಯಾವನೋ ಬಂದ ಏನೆಲ್ಲ ಮಾಡಕ್ ಹೋದ ನೋಡಿದ್ರ, ಇದರಿಂದ ಬೆತ್ತಲೆ ಆದ್ರು ಜನ. ಚೀ ತೂನ ಉಗಿಯಂಗಾಗೋಯ್ತು ಇವ್ರಿಗೆ, ಆ ಮಟ್ಟಕ್ಕೆ ಬೆತ್ತಲೆ ಆದ್ರು ಇವರು. ಮತ್ತೆ ಕೊನೆಯಿಂದ ಹಿಂದೂಗಳು ಯಾರಪ್ಪ ಹಂಗ, ಸೌಜನ್ಯ ಹಿಂದೂ ಅಲ್ವಾ, ಸಂತೋಷ್ ರಾವ್ ಹಿಂದೂ ಅಲ್ವಾ? ಮತ್ ನೀವ್ ಯಾವ ಹಿಂದೂ ಬಗ್ಗೆ ನಿಂತಿದ್ದೀರಾ? ಯಾವ ಹಿಂದೂ ಬಗ್ಗೆ? ಸೌಜನ್ಯ ಹಿಂದೂ ಅಲ್ವಾ ಹಂಗಾದ್ರೆ, ಸಂತೋಷ್ ರಾವ್ ಹಿಂದೂ ಅಲ್ಲ? ಹೇಳಿ ನೋಡೋಣ. ನೀವ್ ಯಾರು ನಿಂತಿದ್ದೀರಾ? ಅವ್ರು ಹಿಂದೂನ ಹಂಗಾದ್ರೆ? ಅವ್ರು ಒಪ್ಕೋತಾರ ಹಿಂದೂಗಳು ಅಂತ? ಇಲ್ಲ. ಹಿಂದೂಗಳಿಗೆ ದ್ರೋಹ ಮಾಡ್ತಾ ಇದ್ರಲ್ಲ, ಹಿಂದೂ ದ್ರೋಹಿ ನೀವು. ಹಿಂದೂಗಳಿಗೆ ಅನ್ಯಾಯ ಆಗಿದೆ, ಅನ್ಯಾಯ ಆಗಿದ್ದರಿಗೆ ಇವತ್ತು ನೀವು ಹೆಂಗಾನು ಮಾಡಿ ಸಂತೋಷ್ ರಾವ್ನೇ ಇವ್ರ ಉದ್ದೇಶ ಅಷ್ಟೇ. ಪಾಪ ಕಾಣದಿರೋ ಅಮಾಯಕ ಹುಡುಗನಿಗೆ ಹೆಂಗಾನು ಮಾಡಿ ಅವನೇ ಕೊಲೆಗಾರನ ಪಟ್ಟ ಕಟ್ಟಕ್ಕೆ ಹೊರಟಿದ್ದಾರೆ. ಅವನು ಹಿಂದೂ ಅಲ್ವಾ? ದೌರ್ಜನ್ಯಕ್ಕೊಳಪಟ್ಟನು ಹಿಂದೂ ಅಲ್ವಾ? ಈಗ ಯಾರ ಮೇಲೆ ಯಾರು ಏನ್ ಹೇಳ್ತಾ ಇದ್ದಾರೆ ನಮ್ಗೆ, ಅಯ್ಯೋ ನಮ್ಮವರ ಮರ್ಯಾದೆ ಹೋಗ್ತಾ ಇದೆ ಹಂಗೆ ಹೆಂಗೆ ಅಂತ, ಅವ್ರು ಹಿಂದೂನ ಹಂಗಾದ್ರೆ? ದಯವಿಟ್ಟು ಹೇಳ್ಬೇಕು ಅಂತ ಹೇಳ್ತಾ, ಅದೇ ಜನಸಾಮಾನ್ಯ ನೋಡಿದಂಥವ್ರೆ ಇದನ್ನು ನಿರ್ಧಾರ ಮಾಡ್ಬೇಕು ಅಂತ ನಾನು ಮಾತು ಮುಗಿಸ್ತೀನಿ. ಇಂಥವ್ರು ಬೀದಿಲಿ ಸಿಗ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದೆಷ್ಟು ಜನ ಒಂದಷ್ಟು ಪೇಮೆಂಟ್ ತಗೊಂಡು ಬಾಯಿ ಬಂದು ಒದರ್ತಾ ಇದ್ದಾರೆ, ಯಾರು ಗಮನ ಕೊಡಲ್ಲ. ಅದನ್ನೆಲ್ಲ ಮೀರಿ ಕರ್ನಾಟಕದ ಮನೆ ಮನೆಗೆ ವಿಚಾರ ತಲುಪಿದೆ. ಇನ್ನ ಸತ್ಯವನ್ನ ಮುಚ್ಚಿಡಕ್ಕಾಗಲ್ಲ. ದಯವಿಟ್ಟು ಯಾವನ್ ಮಾಡ್ದ ಅದನ್ನ ನೀವೇ ಗೊತ್ತಿದ್ದವರು, ಯಾರಿಗೆ ಗೊತ್ತಿರುತ್ತೆ ಅವ್ರನ್ನ ಯಾಕೆ ಇಷ್ಟೊಂದೆಲ್ಲ ನೀವು ಉಳಿಸ್ಕೋಬೇಕು, ಬೆಂಬಲಿಸ್ಬೇಕು, ಅಥವಾ ಇಷ್ಟೊಂದು ಕಷ್ಟ ಬಿದ್ದು ಇಷ್ಟೆಲ್ಲ ಮರ್ಯಾದೆ ಕಳ್ಕೊಂಡು ಅವ್ನು ಬಚಾವ್ ಮಾಡೋಂಥ ದರ್ದಾದ್ರೂ ಏನಿದೆ, ಅವ್ರನ್ನ ಹಿಡ್ಕೊಡಿ. ಗೊತ್ತಿದ್ದವರು ಎಲ್ಲರೂ ಮಾನ ಉಳಿಸ್ಕೊಳ್ಳಿ, ಕ್ಷೇತ್ರದ ಮಾನ ಉಳಿಲಿ. ಇವತ್ತು ಈಗಲೂ ಹೇಳ್ತೀನಿ, ಆ ಪುಣ್ಯ ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆ ಬರ್ತಾ ಇರೋದು, ಮಸಿ ಬೆಳೀತಾ ಇರೋದು ನಮ್ಮ ಥರದ ಯಾರಿಂದಲೂ ಅಲ್ಲ. ಇಂಥ ಕೃತ್ಯ ನಡೆದಿದೆಯಲ್ಲ ಅವರಿಂದ. ಇಂಥವ್ರು ಅಂತ ಗೊತ್ತಾಗ್ಬಿಟ್ರೆ ಯಾರು ಸಹ ಅದ್ರ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಗೌರವ ಇದೆ, ಭಕ್ತಿನೂ ಇದೆ, ಎಲ್ರಿಗೂ ಇದೆ. ಆದ್ರೆ ಇಂಥ ಒಂದು ಕೊಳಕ್ ಕೆಲಸ ಯಾರು ಮಾಡಿದ್ರೆ ಅವರಿಂದ ಒಂದು ಆ ಕ್ಷೇತ್ರಕ್ಕೆ ಮಸಿ ಬೆಳಿತಾರೆ ವಿನಃ ನಮ್ಮಂತರಿಂದ ಅಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ.